ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆ ದೈವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೇಕೆ ಮಂಜಣ್ಣ ಮದುವೆ ಮನೆಯಲ್ಲಿ ಸೂರ್ಯ ಮೀನಾಗೆ ಸಿಕ್ಕಾಕೊಂಡಿರ್ತಾನೆ. ಸೂರ್ಯ ಮೀನಾಗೆ ಸಿಕ್ಕಾಕೊಂಡ್ಮೇಲೆ ಮೇಕೆ ಮಂಜಣ್ಣ ನೋಡಿ ಇವ್ರಿಗೂ ಶಾಕ್ ಆಗುತ್ತೆ. ಅದಾದಮೇಲೆ ಮೇಕೆ ಮಂಜಣ್ಣ ಎಲ್ಲ ನಿಜನೂ ಸೂರ್ಯ ಮೀನಾಗೆ ಹೇಳಿರ್ತಾನೆ. ಅದಾದಮೇಲೆ ಸೂರ್ಯ ಮೀನಾ ಮೇಕೆ ಮಂಜಣ್ಣನ ಮನೆಗೆ ಬಾ ಅಂತ ಹೇಳಿ ಮನೆಗೆ ಕರೆದಿರ್ತಾರೆ. ಮೇಕೆ ಮಂಜಣ್ಣ ಮನೆಗೆ ಬಂದಮೇಲೆ ದೊಡ್ಡ ಪಂಚಾಯಿತಿನೇ ಮನೇಲಿ ನಡೆಯುತ್ತೆ. ಸೂರ್ಯ ಮೀನಾ ಎಲ್ಲನೂ ಹೇಳ್ತಾರೆ. ಇವರು ಮಲೇಷ್ಯಾ ಮಾವನೂ ಅಲ್ಲ, ಏನೂ ಅಲ್ಲ, ಎಲ್ಲ ಸುಳ್ಳು ಹೇಳ್ಕೊಂಡಿರೋದು, ತರಕಾರಿ ಮಾರೋ ಮನುಷ್ಯ ಇವನು ಅಂತ ಸೂರ್ಯ ಎಲ್ಲ ಹೇಳ್ತಾನೆ. ಆಗ ಮೇಕೆ ಮಂಜಣ್ಣ ಇರೋ ಸತ್ಯ ಎಲ್ಲನೂ ಒಪ್ಕೊತಾನೆ. ನನಗೆ ರೋಹಿಣಿನೇ ಎಲ್ಲ ಈ ಥರ ಎಲ್ಲ ನಾಟಕ ಮಾಡೋದಕ್ಕೆ ಹೇಳಿಕೊಟ್ರು, ಅದಕ್ಕೆ ನಾನು ಈ ಥರ ಎಲ್ಲ ನಾಟಕ ಮಾಡಿದೆ. ಏನೋ ಒಂದು ಹೆಣ್ಮಗಳು ಬಂದು ಕೇಳ್ಕೊಂಡ್ಲು ಅಂತ ನಾನು ಇಷ್ಟು ಥರ ನಾಟಕ ಮಾಡಿದೆ ಅಷ್ಟೇ. ಇದರಲ್ಲಿ ನಂದೇನು ತಪ್ಪಿಲ್ಲ, ನನ್ನ ಕ್ಷಮಿಸ್ಬಿಡಿ, ನಿಮ್ಮಂಥ ಫ್ಯಾಮಿಲಿಗೆ ಮೋಸ ಮಾಡಿದ್ದಕ್ಕೆ ನನಗೆ ಕ್ಷಮಿಸ್ಬಿಡಿ ಅಂತ ಮೇಕೆ ಮಂಜಣ್ಣ ಎಲ್ಲ ಕೇಳ್ಕೊತಾನೆ. ಆಗ ರಂಗನಾಥ್ ರೋಹಿಣಿ ಚೆನ್ನಾಗಿ ಬೈತಾರೆ. ಶಾಂತಿನೂ ಕೂಡ ಚೆನ್ನಾಗಿ ಬೈತಾ ಇರ್ತಾಳೆ. ರೋಹಿಣಿ ಎಷ್ಟೇ ಕೇಳ್ಕೊಂಡ್ರು ಶಾಂತಿ ಸಮಾಧಾನ ಆಗದಿರ ಚೆನ್ನಾಗಿ ಹೊಡೆದು ಅವಳನ್ನ ಬೈತಿರ್ತಾಳೆ. ನಮಗೆಲ್ಲ ಈ ಥರ ಮೋಸ ಮಾಡ್ದಲೆ ನಿನಗೆ ಮನುಷ್ಯತ್ವ ಇಲ್ವಾ, ಹಾಗೆ ಹೇಗೆ ಅಂತ ಶಾಂತಿ ರೋಹಿಣಿಗೆ ಚೆನ್ನಾಗಿ ಬೈದಿರ್ತಾಳೆ. ರಂಗನಾಥು ಕೂಡ ಚೆನ್ನಾಗಿ ಬೈತಾರೆ. ಈ ಥರ ಮೋಸ ಮಾಡೋದಕ್ಕೆ ಹೆಂಗೆ ಮನಸ್ಸು ಬಂತು ಅಂತ ರೋಹಿಣಿಗೆ ಚೆನ್ನಾಗಿ ಬೈತಾರೆ. ಇದೆಲ್ಲ ಆದಮೇಲೆ ಶಾಂತಿ ರೋಹಿಣಿನ ಮನೆಯಿಂದ ಆಚೆಗೆ ಕಳಿಸ್ಬಿಡ್ತಾಳೆ. ರಂಗನಾಥವ್ರು ಎಷ್ಟು ಬೇಡ್ಕೊಂಡ್ರು ಆ ಥರ ಮಾಡಬೇಡ ಶಾಂತಿ ಅಂತ ಎಷ್ಟು ಹೇಳಿದ್ರು ಕೇಳ್ದಿರ, ನಾನು ತನ್ನ ಸೊಸೆ, ಅವಳು ತಪ್ಪು ಮಾಡಿದ್ದಾಳೆ, ಅವಳು ಆಚೆ ಹಾಕಲೇಬೇಕು ಅಂತ ಹೇಳಿ ಯಾರ ಮಾತು ಕೇಳ್ತೀರಾ ಶಾಂತಿ ರೋಹಿಣಿನ ಮನೆಯಿಂದ ಕಳಿಸ್ಬಿಡ್ತಾಳೆ ಆಚೆಗೆ. ಇದೆಲ್ಲ ಆದಮೇಲೆ ರಂಗನಾಥವ್ರು ಮನೋಜ್ಗೆ ಬಂದು ಹೇಳ್ತಾರೆ, ನೋಡಪ್ಪ ನೀನು ಹೆಂಡ್ತಿನ ಕರ್ಕೊಬಾ, ನೀನು ಕೈ ಹಿಡ್ದವಳು, ಕೈ ಬಿಡಬಾರ್ದು ಕಣೋ, ಕರ್ಕೊಂಬ ಅಂತ ಹೇಳಿದರೆ, ಇಲ್ಲಪ್ಪ ಅವಳು ಫ್ರಾಡ್ ಮಾಡಿದ್ದಾಳೆ, ಮೋಸ ಮಾಡಿದ್ದಾಳೆ, ನಾನು ಕರ್ಕೊಂಬರಲ್ಲ ಅಂತ ಮನೋಜ ಹೇಳ್ತಾನೆ. ಆಗ ರಂಗನಾಥವ್ರು ಮತ್ತೆ ಹೇಳ್ತಾರೆ, ಇಲ್ಲಪ್ಪ ಏನೇ ಆದರೂ ನೀನು ಹೆಂಡ್ತಿ ಕರ್ಕೊಂಬ ಅಪ್ಪ ಅಂತ ರಂಗನಾಥವ್ರು ಹೇಳ್ತಾರೆ. ಅದಕ್ಕೆ ಮನೋಜ ಹೇಳ್ತಾನೆ, ಇಲ್ಲಪ್ಪ ಅಮ್ಮ ಹೇಳಿದ್ದಾರೆ ಆ ಥರ ಹೋಗಬೇಡ ಮಾತಾಡಿಸ್ಬೇಡ ಅಂತ ಹೇಳಿದ್ದಾರೆ, ನಾನು ಹೋಗಲ್ಲ ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ರಂಗನಾಥವ್ರು ಬೇಜಾರು ಮಾಡಿಕೊಂಡು, ಇಲ್ಲಪ್ಪ ಹಂಗೆಲ್ಲ ಮಾತಾಡಬಾರ್ದು, ಹೆಂಡ್ತಿನ ಥರ ಎಲ್ಲ ಆಚೆ ಹಾಕ್ಬಾರ್ದು, ಹೋಗಿ ಕರ್ಕೊಂಬ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ, ಇಲ್ಲಪ್ಪ ಏನೇ ಆದರೂ ನಾನು ಕರ್ಕೊಂಬರಲ್ಲ, ಅಮ್ಮ ಹೇಳೋವರೆಗೂ ನಾನು ಕರ್ಕೊಂಬರಲ್ಲ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ ಬಂದ, ಅಪ್ಪ ನೀನು ಬೇಜಾರು ಮಾಡ್ಕೋಬೇಡಪ್ಪ, ಹೇಗಾದರೂ ಮಾಡಿ ಮನೋಜ್ಗೆ ಹೇಳಿ ಕರ್ಕೊಂಬರೋಕ್ಕೆ ಹೇಳೋಣ ಅಂತ ಸೂರ್ಯನೂ ಹೇಳ್ತಾನೆ. ಒಂದು ಕಡೆ ಶಾಂತಿ ಕೋಪ ಮಾಡಿಕೊಂಡು ಕಸ್ತೂರಿ ಮನೆಗೆ ಬಂದು ಕೂತಿರ್ತಾಳೆ. ಕಸ್ತೂರಿ ಜೊತೆ ಮಾತಾಡ್ತಾ ಇರ್ತಾಳೆ. ಅಲ್ಲ ಕಣೆ, ನನಗೆ ಎಷ್ಟು ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೇರಿಸ್ದೆ, ನನ್ನ ಸೊಸೆ ಎಷ್ಟು ಚೆನ್ನಾಗಿ ನೋಡಿಕೊಂಡೆ, ಅವಳು ನೋಡಿದ್ರೆ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ ಇದ್ದಾಳೆ, ಇದು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾಳೆ, ಇಷ್ಟೆಲ್ಲ ಸುಳ್ಳು ಹೇಳಿ ನಮಗೆಲ್ಲ ಮೋಸ ಮಾಡಿಬಿಟ್ಲು ಅವಳು ಅಂತ ಶಾಂತಿ ಬೈತಿರ್ತಾಳೆ ರೋಹಿಣಿಗೆ. ಕಸ್ತೂರಿ ಅವ್ರು ಹೇಳ್ತಾರೆ, ಬೇಜಾರು ಮಾಡ್ಕೋಬೇಡ ಶಾಂತಿ, 3 ಜನ ಸೊಸೆದಿರು, ನಿನಗೆ 3 ಜನ ಮಕ್ಕಳಿದ್ದಾಗೆ, 3 ಜನನೂ ನೀನು ಒಂದೇ ಥರ ನೋಡ್ಕೋಬೇಕು, ಭೇದ ಭಾವ ಮಾಡಿ ನೋಡ್ಕೋಬಾರ್ದು. ಕಸ್ತೂರಿ ಹೇಳಿದಾಗ ಈ ಕಡೆ ಶಾಂತಿ ಕೋಪ ಮಾಡಿಕೊಂಡು, ಬೇಡ ಕಣೆ ಕಸ್ತೂರಿ, ನೀನು ಈ ಥರ ಎಲ್ಲ ಮಾತಾಡಬೇಡ, ನಿನ್ನಿಂದನೇ ಕಣೆ ಇದೆಲ್ಲ ಆಗಿದ್ದು, ನೀ ತಾನೇ ತೋರಿಸಿದ್ದು ಅವಳು ತೋರಿಸಿದ್ಮೇಲೆ ತಾನೇ ನಾನು ಸೊಸೆ ಕರ್ಕೊಂಬಂದಿದ್ದು ಅಂತ ಶಾಂತಿ ಕಸ್ತೂರಿಗೆ ಬೈತಿರ್ತಾಳೆ. ಅಲ್ಲ ಕಣೆ, ಮಾತಾಡ್ತಿದ್ರೆ ನಾನು ಕರ್ಕೊಂಬಂದಿದ್ದು ಹುಡುಗಿ ನಿಮ್ಮ ಮನೆಗೆ ಸೊಸೆ ಆದ್ಲು, ನೋಡಿ ಎಷ್ಟು ಒಳ್ಳೆ ಹುಡುಗಿ ಕರ್ಕೊಂಬಂದೆ ಅಂತ ಹೇಳ್ತಿದ್ದಲ್ಲ ನೀನು, ನೋಡಿ ಎಂಥ ಬಿಕಾರಿ ಹುಡುಗಿನ ಕರ್ಕೊಂಬಂದಿದ್ಯಾ, ದೊಡ್ಡ ಫ್ರಾಡ್ನ ನೀನು ಕರ್ಕೊಂಬಂದಿದ್ಯಾ ಅಂತ ಶಾಂತಿ ಕಸ್ತೂರಿಗೆ ಬೈತಿರ್ತಾಳೆ. ಕಸ್ತೂರಿ ಏನು ಮಾತಾಡ್ದಿರ ಕುತ್ಕೊಂಡಿರ್ತಾಳೆ. ಅಲ್ಲ ಕಣೆ, ದೊಡ್ಡ ಮಲೇಷ್ಯಾದಿಂದ ಬಂದಿರೋ ಹುಡುಗಿ, ದೊಡ್ಡ ಶ್ರೀಮಂತರ ಮಗಳು ಅಂತೆಲ್ಲ ಹೇಳ್ದಲ್ಲ ನೀನು, ಹಂಗೆಲ್ಲ ಹೇಳಿದ್ಕೆ ನಾನು ಸೊಸೆ ಅಂತ ಮಾಡ್ಕೊಂಡಿದ್ದೆ, ನೋಡು ಇವಾಗ ಎಂಥ ಗತಿ ಆಯಿತು ಅಂತ ಶಾಂತಿ ಕಸ್ತೂರಿಗೆ ಬೈತಿರ್ತಾಳೆ. ಕಸ್ತೂರಿ ಹೇಳ್ತಾಳೆ, ನಾನು ಯಾವತ್ತೂ ಅವಳು ಮಲೇಷ್ಯಾದಿಂದ ಬಂದವಳು ಕೋಟ್ಯಾಧಿಪತಿ ಮಗಳು ಅಂತ ನಾನು ಯಾವತ್ತೂ ಹೇಳಿಲ್ಲ, ಅವಳು ಇಲ್ಲಿಗೆ ಮಸಾಜ್ ಮಾಡೋದಕ್ಕೆ ಬರ್ತಾಯಿದ್ಲು, ನಾನು ನಿನಗೆ ಪರಿಚಯ ಮಾಡಿಸ್ಕೊಟ್ಟೆ ಅಷ್ಟೇ, ನೀನೇ ತಾನೇ ಒಳ್ಳೆ ಹುಡುಗಿ ಅಂತ ಹೇಳಿ ಅವಳ ಬಗ್ಗೆ ಎಲ್ಲ ತಿಳ್ಕೊಂಡು ಸೊಸೆ ಮಾಡ್ಕೊಂಡಿದ್ದು ಅಂತ ಕಸ್ತೂರಿ ಹೇಳ್ತಾಳೆ. ಆಗ ಶಾಂತಿ ಏನೋ ಮಾತಾಡ್ದಿರ ಕೂತ್ಕೊಂಡಿರ್ಬೇಕಾದ್ರೆ ಕಸ್ತೂರಿ ಹೇಳ್ತಾಳೆ, ನೋಡು ಶಾಂತಿ, ನಿಂದು ದುಡ್ಡಿನ ಆಸೆದೆಲ್ಲ ನೋಡಿಕೊಂಡು ಅವಳು ಮಲೇಷ್ಯಾದಿಂದ ಬಂದಿರೋದು ಕೋಟ್ಯಾಧಿಪತಿ ಅಂತೆಲ್ಲ ಸುಳ್ಳು ಹೇಳಿ ಅವಳು ಈ ಥರ ಮಾಡ್ಕೊಂಡಿದ್ದಾಳೆ, ಇದರಲ್ಲಿ ನಂದೇನು ತಪ್ಪಿದೆ ಅಂತ ಕಸ್ತೂರಿ ಹೇಳ್ತಾಳೆ. ಶಾಂತಿ ಕೋಪ ಮಾಡಿಕೊಂಡು, ಈ ಹೂವು ಮಾರೋವಳೆ ಪರವಾಗಿಲ್ಲ, ಅವಳಿಗಿರೋ ಅಷ್ಟು 3 ಕಾಸಿನ ಬೆಲೆ ಇವಳಿಗಿಲ್ಲ ಅಂತ ಹೇಳ್ತಾಳೆ. ಆಗ ಕಸ್ತೂರಿ ಹೇಳ್ತಾಳೆ, ಅಲ್ಲ ನಾನೇನಾದರೂ ಬಂದು ಇವಳನ್ನ ಮನೋಜ್ಗೆ ಮದುವೆ ಮಾಡ್ಕೊತಾನೆ, ನಾನು ಹೇಳಿದ್ನೇ ನೀ ತಾನೇ ಅವಳ ಬಗ್ಗೆ ಎಲ್ಲ ತಿಳ್ಕೊಂಡು ಇವಳು ಮಲೇಷ್ಯಾ ಹುಡುಗಿ ಕೋಟ್ಯಾಧಿಪತಿ ಮಗಳು ಮನೋಜಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತಂತ ಮೇಲೆ ಬಿದ್ದೋಗಿ ಮದುವೆ ಮಾಡ್ಕೊಂಡಿದ್ದು ಅಂತ ಕಸ್ತೂರಿ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಹೌದಮ್ಮ ನೀನೇನು ಮಾಡಿಲ್ಲ, ಎಲ್ಲ ನನ್ನದೇ ತಪ್ಪು, ನೀನೇ ಒಳ್ಳೆಯವಳು ನಾನೇ ಕೆಟ್ಟವಳು, ಸರಿನಾ ಇವಾಗ ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ನೋಡು ಇವಾಗಲೂ ನೀನು ನನ್ನೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀಯಲ್ಲೇ ಅಂತ ಕಸ್ತೂರಿ ಹೇಳಿದಾಗ, ಮಾತಾಡಬೇಡ ಕಣೆ ನೀನು, ಈಗಲೂ ಹೇಳು, ನಾನು ಬಂದಿರೋದು ನಿನಗೆ ಇಷ್ಟ ಇಲ್ಲ ಅಂದರೆ ಹೇಳು, ನಾನು ಹೊಟ್ಟೋಗ್ತೀನಿ ಇಲ್ಲಿಂದ ಅಂತ ಶಾಂತಿ ಹೇಳ್ತಾಳೆ.
ಕಸ್ತೂರಿ ಕೋಪ ಮಾಡ್ಕೋಬೇಡ್ವೆ, ಸಮಾಧಾನ ಮಾಡ್ಕೊಳ್ಳೆ. ಅಲ್ಲ ಇವಾಗ ಆಗಿದ್ದೆಲ್ಲ ಆಗೋಯ್ತು, ಇವಾಗ ಯಾಕೆ ಜಗಳ ಮಾಡಿ ರೋಹಿಣಿನ ಆಚೆ ಕಳಿಸ್ದೆ ಅಂತ ಕಸ್ತೂರಿ ಕೇಳಿದಾಗ, ಮತ್ತಿನ್ನೇನೇ ಮಾಡೋಕ್ಕಾಗುತ್ತೆ, ಮನೋಜ್ ಜೊತೆ ಸಂಸಾರ ಮಾಡ್ಕೊಂಡಿರು ಅಂತ ಹೇಳೋಕ್ಕಾಗುತ್ತಾ ಅವಳಿಗೆ ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಅಲ್ಲ ಅವರಿಬ್ರಿಗೂ ಮದುವೆ ಆಗಿದೆ, ಇಷ್ಟು ದಿನ ಸಂಸಾರ ಮಾಡಿದ್ದಾರೆ, ಇನ್ನು ಕೊನೆ ತನಕ ಆಗೋದು ಅವಳು ಹೆಂಡ್ತಿನೇ ಅಲ್ವಾ ಕಷ್ಟ ಸುಖಕ್ಕೆ, ಇವಾಗ ಹೆಂಗೆ ಅವಳನ್ನ ಆಚೆ ಕಳಿಸ್ತೀಯ ನೀನು ಅಂತ ಕಸ್ತೂರಿ ಕೇಳ್ತಾಳೆ. ಶಾಂತಿ ಹೇಳ್ತಾಳೆ, ಇಲ್ಲ ಕಣೆ, ಇದು ಸಾಧ್ಯ ಆಗದಿರೋ ಮಾತು, ಅವಳು ನನ್ನ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅವಳನ್ನ ಯಾಕೆ ಅಂತ ಬಿಕಾರಿನ ಯಾಕೆ ನನ್ನ ಮಗನ ಜೊತೆ ಬಾಳೋದಕ್ಕೆ ಬಿಡಲಿ, ಅವಳು ನನ್ನ ಸೊಸೆಯಾಗಿ ನನ್ನ ಮನೆಗೆ ನಮ್ಮ ಮತ್ತೆ ಕರ್ಕೊಂಬರಲ್ಲ ಅಂತ ಶಾಂತಿ ಹೇಳ್ತಾಳೆ. ಓಕೆ ಕಸ್ತೂರಿ, ಸರಿ ಆಯಿತು, ಅದೆಲ್ಲ ಬಿಡು, ಇವಾಗ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಬಂದಿದೀಯಾ ಅಂತ ಕಸ್ತೂರಿ ಕೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಏನು ಮಾಡೋದು, ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಆಗ್ಬಿಟ್ಟಿದೆ ನನಗೆ. ಮನೇಲಿ ಇದ್ದಾರಲ್ಲ ನಮ್ಮ ಯಜಮಾನ್ರು, ಅವರಂತೂ ಕರ್ಕೊಂಬ ಅಂತ ತಲೆ ತಿಂತಾ ಇದ್ದಾರೆ, ಆ ಮನೋಜ್ಗೂ ಹೇಳಿ ಕರ್ಕೊಂಬ ಅಂತ ಹೇಳ್ತಿದ್ದಾರೆ, ಇದನ್ನೆಲ್ಲ ನೋಡ್ಕೊಂಡು ನಂಗೆ ಇರೋಕ್ಕಾಗ್ದಿರ ಬಂದ್ಬಿಟ್ಟೆ ಅಂತ ಶಾಂತಿ ಹೇಳ್ತಾಳೆ. ಅಂತೂ ಹೇಳ್ಬಿಟ್ಟಿದ್ದೀನಿ ಕಣೆ, ಅವಳೇನಾದರೂ ಬಂದು ಇಲ್ಲಿದ್ದರೆ ನಾನು ಮಾತ್ರ ಅಲ್ಲಿ ಮನೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಶಾಂತಿ ಕಸ್ತೂರಿ ಹತ್ರ ಎಲ್ಲ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಅಲ್ಲ ಕಣೆ, ಇಷ್ಟು ದಿವಸ ಮೀನಾ ಮನೆ ಬಿಟ್ಟು ಆಚೆ ಹೋಗಬೇಕು, ಅವಳಿದ್ರೆ ನಾನು ಅಲ್ಲಿರೋದಿಲ್ಲ, ಇಷ್ಟ ಇರಲ್ಲ, ಅವಳನ್ನ ಹೆಂಗಾದರೂ ಮಾಡಿ ಓಡಿಸ್ಬೇಕು ಅಂತ ಹೇಳ್ತಾ ಇದ್ದೆ, ಇವಾಗ ನೋಡಿದ್ರೆ ರೋಹಿಣಿನೇ ಮನೆಯಿಂದ ಆಚೆ ಹೋಗಂಗಾಯ್ತು, ಇವಾಗ ಅವಳು ಬಂದರೆ ನೀನಿರಲ್ಲ ಅಂತ ಹೇಳ್ತಿದ್ಯಾ, ನೋಡು ಹೆಂಗೆಲ್ಲ ಕಾಲ ಬದಲಾಯಿತು ಅಂತ ಕಸ್ತೂರಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಇವಾಗ ಅಣ್ಣ ತೊಗೊಂಬಂದಿರೋ ಹುಡುಗಿನೂ ಕೋಟ್ಯಾಧಿಪತಿ ಅಲ್ಲ, ನೀ ಸೊಸೆ ತೊಗೊಂಬಂದಿರೋ ಹುಡುಗಿನೂ ಕೋಟ್ಯಾಧಿಪತಿ ಅಲ್ಲ, ಇವಾಗ ರವಿ ತಂದಿರೋ ಹುಡುಗಿ ಮಾತ್ರ ಕೋಟ್ಯಾಧಿಪತಿ ಅಂತ ಕಸ್ತೂರಿ ಹೇಳಿದಾಗ, ಹೌದೌದು, ಅವಳನ್ನ ತೊಗೊಂಬಂದು ನನ್ನ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡಬೇಕಾ ಇವಾಗ ಅಂತ ಶಾಂತಿ ಹೇಳ್ತಾಳೆ. ಕಣೆ, ನಾನು ಏನೇನೋ ಅನ್ಕೊತೀನಿ, ಅದು ಯಾವುದೂ ಆಗೋದೇ ಇಲ್ವಲ್ಲೇ, ನಾನು ಅಂದ್ಕೊಳ್ಳೋದಕ್ಕೆ ಎಲ್ಲ ಉಲ್ಟಾನೇ ಆಗ್ಬಿಡುತ್ತಲ್ವೇ ಅಂತ ಅಂದ್ಕೊಂಡು ಶಾಂತಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಕಸ್ತೂರಿ ಹೇಳ್ತಾಳೆ, ಸರಿ ಆಯಿತು, ಇದೆಲ್ಲ ಬಿಟ್ಟಾಕು, ಬಾ ಊಟ ಮಾಡು ಬಾ ಅಂತ ಕಸ್ತೂರಿ ಕರೆದಾಗ, ನನಗೆ ಯಾವ ಊಟನೂ ಬೇಡ, ಏನೂ ಬೇಡ, ನನಗೆ ಹೊಟ್ಟೆ ಎಲ್ಲ ಉರಿದೋಗ್ತಾ ಇದೆ, ನನಗೆ ಊಟನೇ ಬೇಡ ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಸರಿ ಫ್ರಿಜ್ಜಲ್ಲಿ ಕೋಲ್ಡ್ ವಾಟ್ರ್ ಇದೆ, ಅದಾದ್ರೂ ತಂದ್ಕೊಡ್ಲೇನೆ ಅಂದಾಗ, ಸುಮ್ಮನೆ ಇಲ್ಲಿಂದ ಹೊಟ್ಟೋಗೆ ನೀನು ಅಂತ ಬೈತಾಳೆ ಶಾಂತಿ. ಆಗ ಕಸ್ತೂರಿ, ಸರಿ ಆಯಿತು ಬಿಡು, ನೀನು ಯಾಕೋ ಟೆನ್ಷನಲ್ಲಿದೆಯಾ, ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಕಸ್ತೂರಿ ಹೊರಟೋಗ್ತಾರೆ. ಈ ಕಡೆ ಸೂರ್ಯ ಮೀನಾ ಇಬ್ಬರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಮೀನಾಗೆ ಶ್ರುತಿ ಫೋನ್ ಮಾಡ್ತಾಳೆ. ಆಗ ರವಿನೂ ಈ ಕಡೆ ಸೂರ್ಯಂಗೆ ಫೋನ್ ಮಾಡ್ತಾರೆ. ಆಗ ಮೀನಾ ಸೂರ್ಯ ಇಬ್ಬರು ನೋಡ್ಕೊತಾರೆ, ಏನಕ್ಕೆ ಇಬ್ಬರು ಒಟ್ಟೊಟ್ಟಿಗೆ ಫೋನ್ ಮಾಡ್ತಿದ್ದಾರಲ್ಲ ಅಂತ ಇಬ್ಬರು ನೋಡ್ಕೊತಾರೆ. ಅಲ್ಲ ಇವರಿಬ್ಬರು ಹೋಗಿರೋದು ಹನಿಮೂನ್ಗೆ, ಚೆನ್ನಾಗಿ ಖುಷಿಯಾಗಿರಲಿ ಅಂತ ಅಂದರೆ ಏನಾದರೂ ಜಗಳ ಗಿಗಳ ಮಾಡ್ಕೊಂಬಿಟ್ರ, ಒಟ್ಟಿಗೆ ಫೋನ್ ಮಾಡ್ತಿದ್ದಾರಲ್ಲ ಅಂತ ಇಬ್ಬರು ಡೌಟ್ ಪಡ್ತಿರ್ತಾರೆ. ಆಗ ಸೂರ್ಯ ಮೀನಾ ಇಬ್ಬರು ಒಟ್ಟಿಗೆ ಫೋನ್ ರಿಸೀವ್ ಮಾಡ್ತಾರೆ. ಈ ಕಡೆ ರವಿ ಸೂರ್ಯನಿಗೆ ಕೇಳ್ತಾನೆ, ಮನೇಲೇನಾದರೂ ಪ್ರಾಬ್ಲಮ್ಮಾ ಹಾಗೆ ಹೇಗೆ ಅಂತೆಲ್ಲ ಕೇಳ್ತಿರ್ತಾನೆ. ಸೂರ್ಯ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ರವಿಗೆ ಹೇಳ್ತಾನೆ. ಆಗ ರವಿ ನಂಬೋದಕ್ಕೆ ಆಗಲ್ಲ, ಫುಲ್ ಗಾಬರಿಯಿಂದ, ಏನೋ ಹಿಂಗೆ ಹೇಳ್ತಿದ್ಯಾ, ಅದಕ್ಕೆ ಈ ಥರ ಎಲ್ಲ ಮಾಡಿದಾರಾ ಅಂತ ರವಿ ಕೇಳ್ತಿರ್ತಾನೆ. ಮೀನಾನು ಶ್ರುತಿ ಜೊತೆ ಮಾತಾಡ್ತಿರ್ತಾಳೆ. ಮೀನಾನು ಶ್ರುತಿಗೆ ಎಲ್ಲ ವಿಷಯನೂ ಹೇಳ್ತಾಳೆ. ಶ್ರುತಿನೂ ಶಾಕಿಂದ, ಏನು ಮೀನಾ ಈಗ ಹೇಳ್ತಿದ್ದೀರಾ, ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ಇಷ್ಟೊಂದು ದೊಡ್ಡ ಫ್ರಾಡ್ ಮಾಡಿದಾರಾ ಇವರು ಅಂತ ರವಿ ಶ್ರುತಿ ಇಬ್ಬರು ಹೇಳ್ತಿರ್ತಾರೆ. ಹೌದು, ನಮಗೂ ನಂಬೋದಕ್ಕೆ ಆಗಿಲ್ಲ ಅಂತ ಸೂರ್ಯ ಮೀನನ್ನು ಹೇಳ್ತಾರೆ. ನನಗೆ ಈ ಥರ ಇದು ಇಷ್ಟು ದೊಡ್ಡ ವಿಷಯ ನಡೆದಿದೆ ಅಂದರೆ ನನಗೆ ಇಲ್ಲಿರೋದಕ್ಕಾಗ್ತಲ್ಲ, ನಾನು ಫಸ್ಟ್ ಅಲ್ಲಿಗೆ ಬಂದುಬಿಡ್ತೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಮೀನಾ ಹೇಳ್ತಾಳೆ, ಇಲ್ಲ ನೀವು ಹನಿಮೂನ್ ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ನಾನು ಅಲ್ಲಿ ಬರಬೇಕು, ಈ ಥರ ಎಲ್ಲ ವಿಷಯ ಆಗಿದೆ, ನಾನು ಅಲ್ಲೇ ಲೈವಾಗೆಲ್ಲ ನೋಡಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ಮೀನಾ ಎಷ್ಟು ಹೇಳ್ತಾಳೆ, ಇಲ್ಲ ಅಲ್ಲೇ ಇರಿ, ನೀವೆಲ್ಲ ಹನಿಮೂನ್ ಮುಗಿಸ್ಕೊಂಬನ್ನಿ ಅಂತೆಲ್ಲ ಹೇಳಿದ್ರು ಕೇಳ್ತೀರಾ, ಇಲ್ಲ ನಾವು ಬರ್ತೀವಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಆಗ ಮೀನಾ ಸೂರ್ಯ ಹತ್ರ ಹೇಳ್ತಾಳೆ, ಇವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತೀರಾ, ಬರ್ತೀನಿ ಅಂತ ಹೇಳ್ತಿದ್ದಾರೆ ರೀ ಅಂದಾಗ, ಬರಲಿ ಬಿಡು, ಅವರು ಇಲ್ಲಾಗಿರೋ ಪ್ರಾಬ್ಲಮ್ ಎಲ್ಲ ಅವ್ರಿಗೂ ಗೊತ್ತಾಗುತ್ತೆ, ಅಮ್ಮ ಬೇರೆ ಮನೆ ಬಿಟ್ಟು ಸಕ್ಕರೆ ಬೇರೆ ಮನೆ ಬಿಟ್ಟು ಹೋಗಿದ್ದಾರಲ್ಲ, ರವಿ ಬಂದರೆ ಅವ್ರು ಕರ್ಕೊಂಬರ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಕೇಳ್ತಾನೆ, ಅಲ್ಲ ಈ ಪಾರ್ಲರಮ್ಮ ಎಲ್ಲಿ ಹೋಗಿರ್ಬೋದು ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ, ಇನ್ನೆಲ್ಲಿ ಹೋಗಿರ್ತಾರೆ, ಈ ಪೂಜಾ ಮನೆಗೆ ಹೋಗಿರ್ತಾರೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಕೇಳ್ತಾನೆ, ಅಲ್ಲ ಈ ಪಾರ್ಲರಮ್ಮ ಇಷ್ಟು ದೊಡ್ಡ ಸುಳ್ಳನ್ನ ಯಾಕೆ ಹೇಳಿರ್ಬೋದು ಅಂತ ಸೂರ್ಯ ಕೇಳ್ತಾನೆ. ಮೀನಾ ಹೇಳ್ತಾಳೆ, ನನಗೂ ಗೊತ್ತಿಲ್ಲ ಅವ್ರು ಯಾಕೆ ಈ ಥರ ಸುಳ್ಳು ಹೇಳಿದ್ರು ಅಂತ, ಆದರೆ ಅತ್ತೆ ಈ ಥರ ಮಾಡಿದ್ದು ತಪ್ಪು, ಏನು ವಿಷಯ ಏನು ಅಂತ ಕೇಳ್ಕೊಳ್ಳೋಕ್ಕೂ ಮುಂಚೆನೇ ಅವ್ರನ್ನ ಓಡಿಸಿದ್ದು ತಪ್ಪಲ್ವಾ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಅಲ್ಲ ಅವ್ರು ಮೋಸ ಮಾಡಿ ಮದುವೆ ಆಗಿರೋದು ದೊಡ್ಡ ತಪ್ಪಲ್ವಾ ಅಂತ ಸೂರ್ಯ ಹೇಳ್ತಾನೆ. ಇನ್ನೊಂದು ಕಡೆ ಮನೋಜ ಪಾರ್ಕ್ನಲ್ಲಿ ಫುಲ್ಲು ಕುಡಿದ್ಬಿಟ್ಟು ಕುತ್ಕೊಂಡಿರ್ತಾನೆ. ಆಗ ಪಾರ್ಕ್ ಫ್ರೆಂಡ್ ಬಂದು, ಅಲ್ಲ ಇಷ್ಟೊಂದು ಕುಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅಂತ ಕೇಳ್ತಾನೆ. ಮನೋಜ, ಏನಾಗುತ್ತೆ, ಎಲ್ಲ ಮುಗ್ದೋಯ್ತು ನನ್ನ ಜೀವನದಲ್ಲಿ, ಇನ್ನೇನು ಇಲ್ಲ ಅಂತ ಮನೋಜ ಹೇಳ್ತಿರ್ತಾನೆ.
ನಾನು ನನ್ನ ಹೆಂಡ್ತಿನ ಎಷ್ಟೊಂದು ನಂಬಿದ್ದೆ, ಅವಳು ನನಗೆ ಮೋಸ ಮಾಡಿಬಿಟ್ಲು ಅಂತ ಮನೋಜ್ ಹೇಳಿದಾಗ, ಅದೆಲ್ಲ ಗೊತ್ತಾಯಿತು ಬ್ರೋ, ಅದರಲ್ಲಿ ಇವಾಗ ಇಷ್ಟೊಂದು ಕುಡಿಬೇಡಿ ಅಂತ ಅವನು ಹೇಳ್ತಿರ್ತಾನೆ. ಬ್ರೋ ನಿಮಗೆ ಗೊತ್ತಲ್ವ ನಾನು ಹೆಂಡ್ತಿನ ಎಷ್ಟೊಂದು ನಂಬಿದ್ದೆ ಅಂತ ಮನೋಜ್ ಹೇಳಿದಾಗ, ಹೌದು ಬ್ರೋ, ಆದರೆ ಏನು ಮಾಡೋಕ್ಕಾಗುತ್ತೆ ಇವಾಗ, ಅದಕ್ಕಂತ ನೀವು ಕುಡಿದು ಆರೋಗ್ಯ ಯಾಕೆ ಹಾಳು ಮಾಡ್ಕೋತೀರಾ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರ್ತಾನೆ. ಮನೋಜ ಕುಡ್ಕೊಂಡು ತೇಲಾಡ್ತಾ ಇರ್ತಾನೆ, ಅವ್ನಿಗೆ ಕಂಟ್ರೋಲ್ ಸಿಗ್ತಾ ಇರಲ್ಲ. ಆಗ ಪಾರ್ಕ್ ಫ್ರೆಂಡ್ ಇವನು ಇಲ್ಲೇ ಬಿಟ್ಟರೆ ಕುಡಿತಾನೆ ಇರ್ತಾನೆ ಅಂತ ಬಾರಿಂದ ಪಾರ್ಕ್ ಫ್ರೆಂಡು ಆಚೆ ಕರ್ಕೊಂಬರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.